ಏನ್ ಮಗ ಏನ್ ನೋಡ್ತಾ ಇದ್ಯಾ? ಇವತ್ತು ನೋಡು ಏನಾಯ್ತು ನೋಡು. ಇವತ್ತಿಂದಲ್ಲ ಆಗಿರೋದಂತದ್ದು ಇವಾಗ ಹೇಳ್ತಾ ಇದ್ದೀನಿ ನಿಮ್ಗೆ. ನಾವೆಲ್ಲ ಕುತ್ಕೊಂಡು ಹಾಲಲ್ಲಿ ಟಿವಿ ನೋಡ್ತಾ ಇದ್ದೀವಿ. ಸುಮಾರು ಒಂದು ಏನಕ್ಕೆ ಸ್ಪೆಷಲ್ ವಿಶೇಷ ಏನೋ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಅಲ್ಲ, ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ತರ ನಮ್ RCBಗೂ CSKಗೂ ಮ್ಯಾಚ್ ಹೆಂಗಿರುತ್ತೆ? ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ತರ ಇರುತ್ತೆ ನಮ್ಮ ಮ್ಯಾಚ್ಗಳು. RCB ಗೆದ್ದಬೇಕು, ಈ ಸಲ ಕಪ್ಪು ನಮಗೆ. ತುಂಬಾ ಸೀರಿಯಸ್ ಆಗಿ ನೋಡ್ತಾ ಇದ್ದೀವಿ ಮ್ಯಾಚ್. ಕೂತು ಅಲ್ಲಿ ಅಲ್ಲಾಡ್ತಾ ಇಲ್ಲ ಮ್ಯಾಚ್. ನಮ್ RCB ಬ್ಯಾಟಿಂಗ್ ಮಾಡ್ತಾ ಇದೆ. ಎಷ್ಟು ಹುಷಾರಾಗಿರ್ಬೇಕು, ಹೆಜ್ಜೆಗೆ ಮಿಸ್ ಮಾಡಂಗಿಲ್ಲ, ನೋಡ್ತಾನೆ ಇರ್ಬೇಕು ಮ್ಯಾಚ್. ಅಷ್ಟು ಸೀರಿಯಸ್ ಮ್ಯಾಚ್ ನೋಡ್ತಾ ಇರುವಾಗ ಬಂತಪ್ಪ ಇದು ಅನ್ಕೊಂಡ್ರೆ ಏನಂತ ಬಂತು. ಫುಲ್ ರೌಂಡ್ ಹೊಡಿತಾ ಇದೆ, ಹೊಡೆಯೋದು ತಪ್ಪಿಸ್ಕೊಂತ ಇದೆ, ಮತ್ತೆ ಹಿಂಗೆ ಹೊಡೆದ್ರೆ ತಪ್ಪಿಸ್ಕೊಂತ ಇದೆ, ಈ ಕಡೆ ಬಂತು ಹಿಂಗೆ ಹೊಡೆದ್ರೆ ತಪ್ಪಿಸ್ಕೊಂತ ಇದೆ, ಹೊಡೆದ್ರೆ ತಪ್ಪಿಸ್ಕೊಂತ ಇದೆ, ಎಲ್ಲಾರು ಹೊಡಿತಾ ಇದೀವಿ ತಪ್ಪಿಸ್ಕೊಂತ ಇದೆ. ದೊಡ್ಡದು ಅಂದ್ರೆ ಪರವಾಗಿ ಸಿಕ್ಕಾಕೊಂಡ್ ಬಿಡ್ತದೆ, ಚಿಕ್ಕದು ತುಂಬಾ ಕಷ್ಟ ಸಿಗೋದು. ಸಿಕ್ಕಾಕೊಂತದ ಹೊಡಿತು, ತಪ್ಸ್ಕೊಂಡು ಹೋಗ್ಬಿಡ್ತು. ನಮ್ ಕತೆ ಹಿಂಗೆ ಆಯ್ತು ಕೇಳಿ. ಅದನ್ನ ಕತೆ ನಮ್ಮ ಮನೆಯಲ್ಲಿ ಅದು ವಾಸ ಮಾಡ್ತಾ ಇದೆ ಫ್ಯಾಮಿಲಿಯೊಂದಿಗೆ. ಮಮ್ಮಿ ಮಸ್ಕಿಟೋ, ಡ್ಯಾಡಿ ಮಸ್ಕಿಟೋ, ಬೇಬಿ ಮಸ್ಕಿಟೋ, ತಾಯಿ ಮಸ್ಕಿಟೋ, ತಂದೆ ಮಸ್ಕಿಟೋ, ಮಗು ಮಸ್ಕಿಟೋ ವಾಸ ಮಾಡ್ತಾ ಇದೆ ಅಲ್ಲಿ. ಅವ್ರು ಇಲ್ಲಿ ಏನಾಯ್ತು ಅಂದ್ರೆ ಕೇಳಿ ವಿಶೇಷ ಆಯ್ತು. ಕೇಳ್ಬೇಕಿದ್ದಲ್ಲ ನೀವೆಲ್ಲ, ನಿಮಗೂ ಇದು ಕೇಳಿ. ಓಕೆ, ಆವಾಗ ಬೇಬಿ ಹುಟ್ಟಿದ ತಕ್ಷಣ ಏನಾಗ್ತದೆ, ಹಾರಾಡಕ್ ಶುರು ಮಾಡ್ತದೆ. ಇದು ಚಿಕ್ಕ ಮಕ್ಕಳಿಗೆ ಓಡಾಡ್ಬೇಕು, ನಾನು ಮಾತಾಡ್ಬೇಕು, ಎದ್ದೋಡ್ಬೇಕು, ನಡಿಬೇಕು ಅಂತ ಇರುತ್ತೆ. ಅಂತ ಇರುವಾಗ ಬೇಬಿ ಮಸ್ಕಿಟೋ ಏನ್ ಮಾಡ್ತು, ಮಮ್ಮಿ ನಾನು ಒಂದ್ಸರಿ ಹಾರಾಡ್ಕೊಂಡು ಹೋಗ್ಬಿಟ್ಟು ಬರ್ತೀನಿ ಅಂತ ಅವ್ರ ಮಮ್ಮಿ ಡ್ಯಾಡಿ ಹೇಳಿದ್ರು. ಮಮ್ಮಿ ಮಸ್ಕಿಟೋ, ಡ್ಯಾಡಿ ಮಸ್ಕಿಟೋ ಹೇಳಿದ್ರಂತೆ. ಬೇಡ ಮಗು, ಮಕ್ಕಳೆಲ್ಲ ಅವರೆಲ್ಲ ಜನರೆಲ್ಲ ಕೂತ್ಕೊಂಡಿದ್ದಾರೆ, ಹೊಡೆದು ಬಿಡ್ತಾರೆ ನಿನ್ಗೆ. ಇಲ್ಲ ಮಮ್ಮಿ ಹಠ ಮಾಡ್ತಾ ಇದೆ. ಸರಿ ಮಗು ಹೋಗಿಟ್ ಬಾ ಅಂತ ಕಲ್ಸಿದ್ರಂತೆ. ಈ ಹಠಕ್ಕೋಸ್ಕರ ಕಲ್ಸಿದ್ರು. ಅವಾಗ ಅದೇನ್ ಮಾಡ್ತು, ಹಿಂಗೆ ಎಲ್ಲರ ಕಡೆ ನಮ್ ಕಡೆ ಬಂದಿದ್ದಲ್ಲ ಅದೇ ನೋಡಿ, ಹಿಂಗ್ ಬಂತು, ಹಿಂಗೆ ಫುಲ್ ಬಂತು. ಬಂದಿದ ತಕ್ಷಣ ಅಲ್ಲ ತಪ್ಪಿಸ್ಕೊಂಡು ಆಮೇಲೆ ಒಂದು ರೌಂಡ್ ಹೊಡೆದ್ಬಿಟ್ಟು ನಮ್ಮೆಲ್ಲ ಕೊಟ್ಬಿಟ್ಟು ಹೋಗ್ಬಿಡ್ತು. ಹೋಗಿದ್ಮೇಲೆ ಅಲ್ಲಿ ಅವ್ರ ಮಮ್ಮಿ ಮಸ್ಕಿಟೋ, ಡ್ಯಾಡಿ ಮಸ್ಕಿಟೋ ಮಾತ್ರ ಹೇಳಿದಂತೆ, ಮಮ್ಮಿ ನಾನು ಹಾರಾಡ್ತಾ ಇರುವಾಗ ಅವರೆಲ್ಲ ನಂಗೆ ಚಪ್ಪಾಳೆ ಹೊಡೆದ್ರು. ಅಲ್ಲಿ ಕೂತ್ಕೊಂಡಿರೋರು ಚಪ್ಪಾಳೆ ಹೊಡೆದ್ರು. ಖುಷಿಯಾಗಿ ಹೇಳ್ಕೊಂಡು ಹೋಯ್ತಂತೆ. ಇದರಲ್ಲಿ ಏನ್ ಅರ್ಥ ಆಗ್ತಾ ಇದೆ? ಯಾವುದೇ ಸಿಚುವೇಶನ್ ಬಂದ್ರೇನು, ಯಾವುದೇ ಪ್ರಾಬ್ಲಮ್ ಬಂದ್ರೇನು, ನಮ್ ಆಟಿಟ್ಯೂಡ್ ಪಾಸಿಟಿವ್ ಆಗಿರ್ಬೇಕು. ಪಾಸಿಟಿವ್ ಆಗಿದ್ರೆ ಏನೇ ಬಂದ್ರು ನಮ್ಗೆ ನೆಗೆಟಿವ್ ಆಗಿ ಕಾಣಿಸ್ಕೊಳ್ಳಲ್ಲ. ನಮ್ಗೆ ಪಾಸಿಟಿವ್ ಆಗಿರ್ಬೇಕು, ಜೀವನದಲ್ಲಿ ಗೆದ್ದಬೇಕು, ಜೀವನದಲ್ಲಿ ಮುಂದೆ ಬರ್ಬೇಕು. ಪ್ರತಿಯೊಬ್ಬರಿಗೂ ಒಂದೊಂದು ಕನಸು ಅಂತ ಇರ್ಬೇಕು ಜೀವನದಲ್ಲಿ. ಕನಸನ್ನು ಮುಂದರಿಕೆಸ ನಮ್ಗೆ ಯಾವುದೇ ಪ್ರಾಬ್ಲಮ್ ಅಂತ ತಗೋಬಾರ್ದು. ಹೆಜ್ಜೆಗೂ ಪ್ರಾಬ್ಲಮ್ ಇರುತ್ತೆ ಜೀವನದಲ್ಲಿ. ಮುಂದೆ ಬರ್ಬೇಕಾದ್ರೆ ಹೆಜ್ಜೆಗೂ ಪ್ರಾಬ್ಲಮ್ ಇರುತ್ತೆ. ಪ್ರಾಬ್ಲಮ್ ಇಲ್ದ ಮನುಷ್ಯನೇ ಇಲ್ಲ. ಯಾರಾದ್ರೂ ಒಬ್ಬರನ್ನ ತೋರಿಸಿ ಪ್ರಾಬ್ಲಮ್ ಇಲ್ದೆ ಅವನು, ಅಂಬಾನಿ ಆಗ್ಲಿ, ಇಲ್ಲ ಒಂದು ಬೀದಿಯಲ್ಲಿ ಇರೋನು ಆಗ್ಲಿ, ಯಾರೇ ಆಗ್ಲಿ, ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಪ್ರಾಬ್ಲಮ್ ಅನ್ನೋದು ಇರುತ್ತೆ. ಆ ಪ್ರಾಬ್ಲಮ್ನ ಒಂದು ಪಾಸಿಟಿವ್ ಆಟಿಟ್ಯೂಡ್ ಅಲ್ಲಿ ತಕೊಂಡು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಕ್ ನೋಡ್ಬೇಕು. ಪ್ರಾಬ್ಲಮ್ ಅನ್ನ ಮ್ಯಾನೇಜ್ ಮಾಡಕ್ ಬೇಕು. ಸಾಲ್ವ್ ಮಾಡಕ್ ಆಗಿಲ್ಲ ಅಂತ ಪ್ರಾಬ್ಲಮ್ ಯಾವತ್ತು ಪ್ರಾಬ್ಲಮ್ ಆಗಿರಲ್ಲ. ಪ್ರತಿಯೊಂದು ಪ್ರಾಬ್ಲಮ್ ಒಂದು ಸೊಲ್ಯೂಷನ್ ಅಂತ ಇರುತ್ತೆ. ಓಕೆ, ಪ್ರಾಬ್ಲಮ್ ಅಂತ ನೋಡ್ಬೇಡಿ. ಪ್ರಾಬ್ಲಮ್ ಅನ್ನ ಅದಕ್ಕೆ ಹೇಗೆ ನಾವು ಅದನ್ನ ಸಂತೋಷವಾಗಿ ಸ್ವೀಕರಿಸಬೇಕು. ಪ್ರಾಬ್ಲಮ್ ಅಂತ ಸ್ವೀಕರಿಸ್ಬಿಟ್ಟು ಅದನ್ನ ಸಾಲ್ವ್ ಮಾಡುವಂಥದ್ದು ನಾವು ನೋಡ್ಬೇಕು, ಪ್ರಯತ್ನ ಪಡಬೇಕು. ಓಕೆ ಸ್ನೇಹಿತರೆ, ಆಲ್ ದ ಬೆಸ್ಟ್, ಗುಡ್ ಲಕ್. ಡಬಲ್ ಥಮ್ಸ್ ಅಪ್ ಈ ಸರಿ ನಿಮ್ಗೆಲ್ಲ.